ಇದ್ರ ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಾ ಇರೋದು. 2,45,000 ಕೊಡ್ತೀನಿ ಆಸ್ ಇಟ್ ಇಸ್ ಕಂಡೀಷನ್. 2,45,000 ಅದು ಕೂಡ ಡೀಸೆಲ್ ವೇರಿಯಂಟ್ ಇದು. ಪ್ರೈಸ್ ಬಂದ್ಬಿಟ್ಟು ಯಾರು ಕೊಟ್ಟಿರಬಾರ್ದು ಸರ್, 3,85,000 ಕೊಡ್ತೀನಿ ಸರ್. ಅದು 4,25,000 ಹೇಳ್ತಾ ಇರೋದು, 4,10,000 ಕೊಡೋಣ ಸರ್. ಯಾರು ಕೊಟ್ಟಿರಬಾರ್ದು ಪ್ರೈಸ್ ಅಲ್ಲಿ 2,50,000 ಕೊಡ್ತೀನಿ ಸರ್. 250ಕ್ಕೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,85,000 ಫೈನಲ್ ಕೊಡ್ತೀನಿ. 485ಕ್ಕೆ FC ಕೂಡ ಆಗಿದೆ. ಇದು ಕೂಡ 1,80,000 ಕೊಡೋಣ ಫೈನಲ್. 35,000 ಹೇಳ್ತಾ ಇರೋದು, 3,25,000 ಕೊಡೋಣ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಕೇವಲ 1,30,000 ಕೊಡೋಣ ಸರ್. 1,30,000 ರೂಪಾಯಿಗೆ. ಪ್ರೈಸ್ ಅಲ್ಲಿ ಬಂದ್ಬಿಟ್ಟು 1,95,000 ಹೇಳ್ತಾ ಇರೋದು, 1,90,000 ಕೊಡೋಣ ಡೀಸೆಲ್. ಹಾಯ್ ಹಲೋ ಫ್ರೆಂಡ್ಸ್, ನಾವಿವತ್ತು ಬ್ಯಾಂಗ್ಳೂರಿನ ನೆಕ್ಸ್ಟ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಒಳ್ಳೊಳ್ಳೆ ವೆಹಿಕಲ್ಲು ಕೂಡ ಕಡಿಮೆ ಬಜೆಟಿಂದ ಹೈ ಬಜೆಟ್ವರೆಗೂ ಇಲ್ಲಿ ಇದೆ. ಸರ್ ಇದ್ದಾರೆ, ಮಾತಾಡ್ಸ್ಕೊಂಡು ಲೊಕೇಶನ್ ಕೂಡ ತಿಳ್ಕೋಣ. ಹೇಗಿದ್ದೀರಾ ಬ್ರೋ? ಸರ್ ಸೂಪರ್ ಆಗಿದ್ದೀನಿ ಸರ್. ಓಕೆ, ನಿಮ್ಮ ಲೊಕೇಶನ್ಗೆ ನಮ್ಮ ವ್ಯೂವರ್ಸ್ ಬರ್ಬೇಕಂತಂದ್ರೆ ಲೊಕೇಶನ್ ಸರ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿ ನಮ್ಮೂರ್ ತಿಂಡಿ ಹೋಟೆಲ್ ಬರುತ್ತೆ. ಅದ್ರ ಆಪೋಸಿಟ್ ಬಂದು ನೀವು ಕಾಲ್ ಮಾಡಿದ್ರೆ, ಇಲ್ಲಾಂದ್ರೆ ವಾಟ್ಸಪ್ ಅಲ್ಲಿ ಅಂತ ಮಾಡಿದ್ರೆ ನಿಮಗೆ ಗಾಡಿ ಫೋಟೋ ಲೊಕೇಶನ್ ಎಲ್ಲ ಕೂಡ ಸಿಗುತ್ತೆ. ನಮ್ ಗೆಲುವಿನ ಗುಟ್ಟು ಚಾನಲ್ ನೋಡ್ಕೊಂಡ್ ಬಂದ್ರೆ ನಿಮ್ ಕಡೆಯಿಂದ ಬಂದ್ರೆ ಮಾತ್ರ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಈ ಸತಿ. ಓಕೆ, ಎಷ್ಟು ವೆಹಿಕಲ್ಸ್ ಇವತ್ತು? ಸರ್ ಇವತ್ತೊಂದು 80 to 90 ಗಾಡಿ ಇದೆ ಸರ್. ಓಕೆ, ನೆಕ್ಸ್ಟ್ ಹಬ್ಬ ಬರ್ತಾ ಇದೆ, ಏನ್ ಬಂಪರ್ ಪ್ರೈಸ್ ಏನ್ ಬ್ರೋ? ಸರ್ ನಮ್ದಲ್ಲಿ 365 ದಿನ ಒಳ್ಳೆ ಆಫರ್ ಅಲ್ಲೇ ಇರುತ್ತೆ. ಇದ್ರಲ್ಲಿ ಒಳ್ಳೆ ಬೆಸ್ಟ್ ಆಫರ್ ಕೊಡ್ತೀನಿ ಬನ್ನಿ ಸರ್. ಓಕೆ, ಡೀಟೇಲ್ಸ್ ತಿಳ್ಕೊಡ್ತೀರಾ ಪ್ರತಿಯೊಂದು? ಬನ್ನಿ ಸರ್, ಕಂಟಿನ್ಯೂ ಮಾಡೋಣ. ವಿಡಿಯೋ ಜಾಸ್ತಿ ಲಾಗ್ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಣ. ಲಾರ್ಜಿ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಅದು ಕೂಡ ಡೀಸೆಲ್ ವೇರಿಯಂಟ್ ಆಗಿರೋದು ಸರ್. ಪ್ರೈಸ್ ಬಂದ್ಬಿಟ್ಟು ಯಾರು ಕೊಟ್ಟಿರಬಾರ್ದು ಸರ್, 3,85,000 ಕೊಡ್ತೀನಿ ಸರ್. ಅದು ಕೂಡ 8 ಸೀಟರ್ ವೆಹಿಕಲ್. 3,85,000ಕ್ಕೆ 15 ಮಾಡಲು ಲಾರ್ಜಿ ಸರ್. ಓಕೆ, ಮತ್ತೊಂದು ರೆನಾಲ್ಟ್ ಅಲ್ಲಿ ಸರ್, ರೆನಾಲ್ಟ್ ಡ್ರೈವರ್ 2025 ಮಾಡಲು ಸಿಂಗಲ್ ಓನರ್. ಓಕೆ, ಕೇವಲ 5,000 ಕಿಲೋಮೀಟರ್ ಓಡಿದೆ ಸರ್. 5,000 ಓಡಿರೋದು. ಶೋರೂಮ್ ರೆಕಾರ್ಡ್ ಇರ್ತಕ್ಕಂಥ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 6,50,000 ಹೇಳ್ತಾ ಇರೋದು, ಒಂದು 6,40,000 ಕೊಡೋಣ ಸರ್. 6,40ಕ್ಕೆ ಎದುರುಗಡೆ ಬಂದ್ರೆ ಸಣ್ಣ ಪುಟ್ಟ ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ಓಕೆ ಬ್ರೋ, ಸುಜುಕಿಲಿ ಸರ್ ಸುಜುಕಿ ಸಿಯಾಜ್ 2015 ಮಾಡಲ್, ಫುಲ್ಲಿ ಟಾಪ್ ಅಂಡ್ ZXi ಪ್ಲಸ್ ವೇರಿಯಂಟ್, ಪುಷ್ ಬಟನ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 3,90,000 ಕೊಡ್ತೀನಿ ಸರ್. 3,90,000ಕ್ಕೆ ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ ಇದಕ್ಕೆ. ಓಕೆ, ಸೆಲೆರಿಯೋ ಬ್ರೋ? ಸರ್ ಸೆಲೆರಿಯೋ ಬಂದ್ಬಿಟ್ಟು 2015 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳ್ತಾ ಇರೋದು, ಒಂದ್ 2,95,000 ಕೊಡೋಣ ಸರ್. 2,95,000 ರೂಪಾಯಿ. ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ 2.5 ಲಕ್ಷ ಲೋನ್ ಕೂಡ ಆಗುತ್ತೆ. 2 ಲಕ್ಷ ಲೋನ್ ಕೂಡ ಆಗುತ್ತೆ ಇದಕ್ಕೆ. ಓಕೆ, ಐಟೆನ್ ಬ್ರೋ? ಸರ್ ಇದಕ್ಕೆ ಕೇವಲ ಒಂದು 20,000 ತಗೊಂಬನ್ನಿ, ಲೋನ್ ಕೂಡ ಮಾಡ್ಕೊಡ್ತೀನಿ ನಾನು ಇದಕ್ಕೆ. 2017 ಮಾಡಲು ಸಿಂಗಲ್ ಓನರ್, 3,25,000 ಹೇಳ್ತಾ ಇರೋದು, 3,10,000 ಕೊಡ್ತೀನಿ. 3,10,000 ರೂಪಾಯಿಗೆ. ಓಕೆ, ಡೆಸ್ಟರ್ ಇದೆ ಬ್ರೋ? ಸರ್ ಡೆಸ್ಟರ್ ಬಂದ್ಬಿಟ್ಟು 2014 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ಗಾಡಿ. ಅದು ಕೂಡ 85 PS 20+ ಮೈಲೇಜ್ ಕೂಡ ಬರುತ್ತೆ. ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ ಇದಕ್ಕೆ. ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಾ ಇರೋದು, ಒಂದು 4,10,000 ಕೊಡೋಣ ಸರ್. 4,10,000 ರೂಪಾಯಿಗೆ. ಓಕೆ, ರೆಡ್ ಕಲರ್ ಸ್ವಿಫ್ಟ್? ಸರ್ ರೆಡ್ ಕಲರ್ ಸ್ವಿಫ್ಟ್ ಬಂದ್ಬಿಟ್ಟು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ZXi ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಸರ್. ಯಾರು ಕೊಟ್ಟಿರಬಾರ್ದು ಪ್ರೈಸ್ ಅಲ್ಲಿ 2,50,000 ಕೊಡ್ತೀನಿ ಸರ್. 250ಕ್ಕೆ. ಓಕೆ, ಯಾವ ಮಾಡಲ್ ಅಂತ ಹೇಳಿದ್ರಿ? 11 ಮಾಡಲು ಸೆಕೆಂಡ್ ಓನರ್, ZXi ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಓಕೆ, ವೈಟ್? ಸರ್ ವೈಟ್ ಬಂದ್ಬಿಟ್ಟು 2014 ಮಾಡಲು ಸೆಕೆಂಡ್ ಓನರ್. ಪ್ರೈಸ್ ಬಂದ್ಬಿಟ್ಟು 4,45,000 ಹೇಳ್ತಿರೋದು, ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಓಕೆ, ಮತ್ತೊಂದು Hyundai i20? ಸರ್ i20 ಬಂದ್ಬಿಟ್ಟು 2018 ಮಾಡಲು ಸೆಕೆಂಡ್ ಓನರ್, ಮ್ಯಾಗ್ನಾ. ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಿರೋದು, 4,75,000 ಕೊಡ್ತೀನಿ ಸರ್ ಫೈನಲ್ ಟು ಫೈನಲ್. ಓಕೆ, ಮತ್ತೊಂದು ಡಿಸೈರ್ ಬ್ರೋ? ವೈಟ್ ಸರ್ ವೈಟ್ ಡಿಸೈರ್ 2016 ಮಾಡಲು ಸೆಕೆಂಡ್ ಓನರ್, ಅದು ಕೂಡ ಡೀಸೆಲ್ ಗಾಡಿ ಸರ್. ಒಂದು 20+ ಮೈಲೇಜ್ ಬರುತ್ತೆ, ಒಳ್ಳೆ ಲಾಂಗ್ ಡಿಕ್ಕಿ ಸ್ಪೇಸ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ ನಿಮಗೆ. ಪ್ರೈಸ್ ಬಂದ್ಬಿಟ್ಟು 4,10,000 ಹೇಳ್ತಾ ಇರೋದು, ಒಂದು 4 ಲಕ್ಷ ಕೊಡೋಣ ಸರ್. ಓಕೆ, ಮತ್ತೊಂದು i10? ಸರ್ i10 ವಿತ್ ಸನ್ರೂಫ್ ಇದೆ ಸರ್, ಅದು ಕೂಡ ಆಟೋಮೆಟಿಕ್. 2012 ಮಾಡಲು ಸೆಕೆಂಡ್ ಓನರ್. ಓಕೆ, ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇರೋದು, 3,10,000 ಕೊಡ್ತೀನಿ. ಓಕೆ, ಮತ್ತೊಂದು ಸ್ವಿಫ್ಟ್ ಬ್ರೋ? ಸರ್ ಸ್ವಿಫ್ಟ್ ಬಂದ್ಬಿಟ್ಟು 2015 ಮಾಡಲು ಸೆಕೆಂಡ್ ಓನರ್, ZXi ಪ್ಲಸ್ ಫುಲ್ಲಿ ಟಾಪ್ ಅಂಡ್ ಸರ್. ಅದು ಕೂಡ ಚೆರಿ ರೆಡ್. ಪ್ರೈಸ್ ಬಂದ್ಬಿಟ್ಟು 4,85,000 ಹೇಳ್ತಾ ಇರೋದು, ಒಂದು 4,65,000 ಕೊಡೋಣ. 4,65,000ಕ್ಕೆ. ಎರ್ಟಿಗಾ ಬ್ರೋ? ಸರ್ ಎರ್ಟಿಗಾ ಬಂದ್ಬಿಟ್ಟು 2013 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ZDI ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಡೀಸೆಲ್ ಗಾಡಿ. ಅದು ಕೂಡ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ ಹೇಳ್ತಾ ಇರೋದು. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,85,000 ಫೈನಲ್ ಕೊಡ್ತೀನಿ. 4,85ಕ್ಕೆ. ಓಕೆ ಬ್ರೋ, ಮತ್ತೊಂದು ಆಲ್ಟೋ? ಸರ್ ಆಲ್ಟೋ K10 2011 ಮಾಡಲು ಸಿಂಗಲ್ ಓನರ್ ವೆಹಿಕಲ್, 2 ಲಕ್ಷ ಹೇಳ್ತಾ ಇರೋದು, 1,95,000 ಕೊಡ್ತೀನಿ. 1,95ಕ್ಕೆ ಈ ವೆಹಿಕಲ್? ಹಾ ಸರ್. ಓಕೆ, ಓಮ್ನಿ ಕೇಳೋರ್ಗೆ? ಸರ್ ಓಮಿನಿ ಕೇಳೋರ್ಗೆ 3-4 ಓಮಿನಿ ಇದೆ. ಇದು ಬಂದ್ಬಿಟ್ಟು 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಫ್ರೆಶ್ FC ಕೂಡ ಆಗಿದೆ. ಇದು ಕೂಡ 1,80,000 ಕೊಡೋಣ ಫೈನಲ್.
ಓಕೆ ಬ್ರೋ ಮತ್ತೊಂದು ಫೋರ್ಡ್ ಅಲ್ಲಿ ಸರ್ ಫೋರ್ಡ್ ಫಿಗೋ 2012 ಮಾಡಲು ಸೆಕೆಂಡ್ ಓನರ್, ಅದು ಕೂಡ ಡೀಸೆಲ್ ವೇರಿಯಂಟ್, 1,75,000. ಓಕೆ ಬ್ರೋ ಮತ್ತೊಂದು ಸುಜುಕಿಲಿ ಸರ್ ವ್ಯಾಗ್ನರ್ 2011 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಮತ್ತೆ LPG ಇದೆ, ಆಂಪು ಫರ್ ಫಿಟ್ಟಿಂಗ್ ಇದೆ, ಹೊಸ ಸೀಟ್ ಕವರ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಗಾಡಿ ಫುಲ್ಲು ಕ್ಲೀನ್ ಇದೆ ಸರ್. ಪ್ರೈಸ್ ಬಂದ್ಬಿಟ್ಟು 2,45,000 ಹೇಳ್ತಾ ಇರೋದು, ಒಂದು 2,35,000 ಕೊಡ್ತೀನಿ ಫೈನಲ್. 2,35ಕ್ಕೆ. ಓಕೆ i10 ಬ್ರೋ. ಸರ್ i10 ಬಂದ್ಬಿಟ್ಟು 2012 ಮಾಡಲು 3ನೇ ಓನರ್ ವೆಹಿಕಲ್ ಆಗಿರುತ್ತೆ, 2,10,000. 2,10ಕ್ಕೆ. ಓಕೆ ಬ್ರೋ ಮತ್ತೊಂದು ಸುಜುಕಿಲಿ ಬ್ರೋ. ಸರ್ ಜೆನ್ ಎಸ್ಟಿಲೋ 2013 ಮಾಡಲು ಸಿಂಗಲ್ ಓನರು, ಕೇವಲ 30,000 ಓಡಿದೆ. ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು, ಒಂದು 2,55,000 ಕೊಡ್ತೀನಿ ಬ್ರೋ. ಓಮ್ನಿ ಸರ್ ಓಮಿನಿ ಬಂದ್ಬಿಟ್ಟು 2018 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, 50,000 ಕಿಲೋಮೀಟರ್ ಓಡಿದೆ. ಓಕೆ ಅದು ಕೂಡ 8 ಸೀಟರ್ ಸರ್, ಕಮ್ಮಿ ಗಾಡಿಗಳಿರೋದು 8 ಸೀಟರ್ ಅಲ್ಲಿ. ಓಕೆ ಪ್ರೈಸ್ ಬಂದ್ಬಿಟ್ಟು 3,35,000 ಹೇಳ್ತಾ ಇರೋದು, ಒಂದು 3,25,000 ಕೊಡೋಣ. 3,25,000 18 ಮಾಡಲು ಲೋನ್ ಬೇಕಂದ್ರೆ ಲೋನ್ ಕೂಡ ಆಗುತ್ತೆ. ಓಕೆ ಬ್ರಿಜಾ ಒಂದಿದೆ ಸರ್ ಬ್ರಿಜಾ ಬಂದ್ಬಿಟ್ಟು 18 ಮಾಡಲು ಸಿಂಗಲ್ ಓನರ್, ಅದು ಕೂಡ VDI ಡೀಸೆಲ್ ಗಾಡಿ. ಪ್ರೈಸ್ ಬಂದ್ಬಿಟ್ಟು 5,85,000 ಕೊಡೋಣ. 5,85,000 ಬ್ರಿಜಾ. ಓಕೆ ಗಾಡಿ ಕಲರ್ ಕೂಡ ಗುಡ್ ಕಲರ್ ಅಂತಾನೆ ಹೇಳ್ಬೋದು. ಮತ್ತೊಂದು ಫಿಯಟ್ ಬ್ರೋ. ಸರ್ ಫಿಯಟ್ ಲೀನಿಯಾ, ಅದು ಕೂಡ ಡೀಸೆಲ್, FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, 1,75,000ಕ್ಕೆ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. 9 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸ್ವಿಫ್ಟ್ ಸರ್ ಸ್ವಿಫ್ಟ್ ಬಂದ್ಬಿಟ್ಟು 2013 ಮಾಡಲು ಸಿಂಗಲ್ ಓನರ್, 3,45,000 ಕೊಡೋಣ. VDI, ಅದು ಕೂಡ ಡೀಸೆಲ್ ಗಾಡಿ. ಓಕೆ ಬ್ರೋ ಮತ್ತೊಂದು ವೆಹಿಕಲ್ ಇದೆ ಬ್ರೋ. ಸರ್ ಬ್ಯಾಟ್ರಿ ಗಾಡಿಲಿ 3 ಗಾಡಿ ಇದೆ. ಇದು ವೈಟು, ಯೆಲ್ಲೋ, ವೈಟು, ರೆಡ್, ಓಕೆ 3 ಗಾಡಿ ಇದೆ ಸರ್. ಮೂರದು ಆಸ್ ಇಟ್ ಈಸ್ ಕಂಡೀಷನ್ಗೆ ಇದು 85,000 ಕೊಡ್ತೀವಿ, ಅದು 90,000 ಆಗುತ್ತೆ, ಅದು 70,000 ಆಗುತ್ತೆ ಸರ್. ಓಕೆ 3 ವೆಹಿಕಲ್ ಬ್ಯಾಟ್ರಿ ಗಾಡಿಗಳು ಯಾವ್ದು ಬೇಕಾದ್ರೂ ತಗೊಂಡೋಗ್ಬೋದು. ಓಕೆ ಮತ್ತೊಂದು ರೆಡ್ ಕಲರ್ ಅಲ್ಲಿ ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಐಕಾನ್, ಒಂದು 55,000 ಕೊಡೋಣ ಸರ್. 55,000 ಅಷ್ಟೇ ಇದು. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ ಓಮ್ನಿ ಇದೆಯಾ ಅದು? ಸರ್ ಓಮಿನಿ ಕಾರ್ಗೋ ಸರ್, ದುಡಿಯಕ್ಕೆ ಅಂತಾನೆ ಇದೆ ಗಾಡಿ. ಡೀಟೇಲ್ಸ್ 2015 ಮಾಡಲು ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಕೇವಲ 1,30,000 ಕೊಡೋಣ ಸರ್. 1,30,000 ಓಕೆ ಕೇವಲ 1,30,000 ಈ ವೆಹಿಕಲ್ ಬ್ರೋ. ಒಂದು ವ್ಯಾಗನರ್. ಸರ್ ವ್ಯಾಗ್ನರ್ ಬಂದ್ಬಿಟ್ಟು 2014 ಮಾಡಲು ಸೆಕೆಂಡ್ ಓನರ್, 63,000 ಓಡಿದೆ, 2,25,000 ಕೊಡೋಣ. 2,25,000 ಬ್ರೋ. ಒಂದು ಓಮ್ನಿ. ಸರ್ ಓಮಿನಿ ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ FC ಇನ್ಸೂರೆನ್ಸ್ ಆಗಿದೆ, ಹೊಸ ಮ್ಯಾಟು, ಹೊಸ ಸೀಟ್ ಕವರ್ ಎಲ್ಲ ಹಾಕ್ಸಿದ್ದಾರೆ, ಗಾಡಿ ಕ್ಲೀನ್ ಇದೆ, ಒಂದು ಸಣ್ಣ ಪುಟ್ಟ ರೆಸ್ಟಿಂಗ್ ಕೂಡ ಇಲ್ಲ. ಓಕೆ 2,10,000 ಹೇಳ್ತಾ ಇರೋದು, 1,95,000 ಕೊಡ್ತೀನಿ. 1,95ಕ್ಕೆ. ಯಾವ ಮಾಡಲ್ ಅಂತ ಹೇಳಿದ್ರೆ 10 ಮಾಡಲು ಸೆಕೆಂಡ್ ಓನರ್, ಫ್ರೆಶ್ FC ಆಗಿದೆ, ಸಣ್ಣ ಪುಟ್ಟ ರೆಸ್ಟಿಂಗ್ ಇಲ್ಲ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೆ, ಅಪೋಲೋ 4, ಸೀಟ್ ಕವರ್, ಮ್ಯಾಟ್ ಗಿಟ್ ಎಲ್ಲ ಹೊಸದಾಗಿದೆ ಸರ್. ನಿಮಗೆ ಓಮ್ನಿ ಈ ಪ್ರೈಸ್ ಅಲ್ಲಿ ಸಿಗೋದು ತುಂಬಾನೇ ಕಡಿಮೆ, ಬೆಸ್ಟ್ ಪ್ರೈಸ್ ಅಲ್ಲಿ ನೆಕ್ಸ್ಟ್ ಕಾರ್ ಶೋರೂಮ್ ಅಲ್ಲಿ ಸಿಗ್ತಾ ಇದೆ. ರಿಡ್ಸ್ ಕೇಳೋರಿಗೆ ಒಂದು ಒಳ್ಳೆ ವೆಹಿಕಲ್ ತಂದಿದ್ದಾರೆ. ಡೀಟೇಲ್ಸ್ ರಿಡ್ಸ್ ಬಂದ್ಬಿಟ್ಟು 14 ಮಾಡಲು ಸೆಕೆಂಡ್ ಓನರ್, ಪ್ರೈಸ್ ಅಲ್ಲಿ ಕೊಡೋಣ ಸರ್. VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹೇಳಿ. 2,75,000 ಕೊಡ್ತೀನಿ ಸರ್. 2,75,000 ಕೊಡ್ತೀನಿ. ಓಕೆ ಅದು ಕೂಡ ಇದೆ. ಅದು ಕೂಡ 14 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಓಕೆ i10 ಬ್ರೋ. ಸರ್ i10 ಬಂದ್ಬಿಟ್ಟು ಆಟೋಮೆಟಿಕ್, 2010 ಮಾಡಲು ಸೆಕೆಂಡ್ ಓನರ್, ಇದು ಕೂಡ ಫ್ರೆಶ್ FC ಆಗಿದೆ, 2,65,000 ಹೇಳ್ತಾ ಇರೋದು, ಒಂದು 2,55,000 ಕೊಡ್ತೀನಿ ಸರ್. 2,55ಕ್ಕೆ. ಓಕೆ ಒಂದು ವ್ಯಾಗನರ್. ಸರ್ ವ್ಯಾಗ್ನರ್ ಬಂದ್ಬಿಟ್ಟು ಪೆಟ್ರೋಲ್ ಮತ್ತೆ LPG ಎರಡು ಕೂಡ ಇದೆ, 9 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಇನ್ಸೂರೆನ್ಸ್ ಆಗಿದೆ, ಇದು ಕೂಡ. ಪ್ರೈಸ್ ಬಂದ್ಬಿಟ್ಟು 1,95,000 ಹೇಳ್ತಾ ಇರೋದು, 1,85,000 ಕೊಡ್ತೀನಿ. 1,85ಕ್ಕೆ. ಓಕೆ ಮತ್ತೊಂದು ಸುಜುಕಿಲಿ ಜೆನ್ ಎಷ್ಟಿಲ್ಲ ಇದೆ ಹೇಳಿ ಬ್ರೋ. ಜೆನ್ ಎಸ್ಟಿಲೋ ಬಂದ್ಬಿಟ್ಟು 2011 ಮಾಡಲು, 1,65,000 ಕೊಡ್ತೀನಿ ಸರ್. 1,65ಕ್ಕೆ. VXI ಪೆಟ್ರೋಲ್ ವೇರಿಯಂಟ್. ಓಕೆ ಪೆಟ್ರೋಲ್ ಅಲ್ಲಿ 1,65,000 ಜೆನ್ ಎಷ್ಟಿಲ್ಲ ಕೊಡ್ತಾ ಇದ್ದಾರೆ. i20 ಇದೆ ಸರ್. i20 ಬಂದ್ಬಿಟ್ಟು 14 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಗಾಡಿ ಆಗಿರುತ್ತೆ, ಸ್ಪೋರ್ಟ್ಸ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾರೆ, 2,45,000 ಕೊಡ್ತೀನಿ. 2,45ಕ್ಕೆ. ಓಕೆ ಬ್ರೋ ಮತ್ತೊಂದು ವ್ಯಾಗನರ್. ಸರ್ ವ್ಯಾಗ್ನರ್ ಬಂದ್ಬಿಟ್ಟು 2012 ಮಾಡಲು, VXI ವೇರಿಯಂಟ್ ಆಗಿರುತ್ತೆ, ಫ್ರಂಟ್ 2 ಹೊಸ ಟೈರ್ ಕೂಡ ಹಾಕ್ಸಿದ್ದಾರೆ, ಹಿಂದೆ 70% ಟೈರ್ ಕೂಡ ಇದೆ. ಪ್ರೈಸ್ ಬಂದ್ಬಿಟ್ಟು 1,75,000 ಹೇಳ್ತಾರೆ, 1,65,000 ಕೊಡ್ತೀನಿ ಸರ್. 1,65ಕ್ಕೆ. ಓಕೆ ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ. 1,65,000 ವ್ಯಾಗನರ್ ಈ ವೆಹಿಕಲ್ ನಿಮಗೆ ಬರೋ. ಒಂದು i20 ಕೂಡ ಇದೆ. ಡೀಟೇಲ್ಸ್ ಸರ್ i20 ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್, 2011 ಮಾಡಲ್ ಆಗಿರುತ್ತೆ. ಓಕೆ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು 1,95,000 ಹೇಳ್ತಾ ಇರೋದು, 1,90,000 ಕೊಡೋಣ. ಡೀಸೆಲ್ ವೇರಿಯಂಟ್, 1,90,000ಕ್ಕೆ. ಅದರಲ್ಲೂ ಡೀಸೆಲ್ ವೇರಿಯಂಟ್, ಅದು ಸ್ಪೋರ್ಟ್ಸ್ ವೇರಿಯಂಟ್, ಅದರಲ್ಲೂ ಸ್ಪೋರ್ಟ್ಸ್. ಓಕೆ ಸುಜುಕಿ ಬ್ರೋ ಸ್ವಿಫ್ಟ್. ಸರ್ ಸ್ವಿಫ್ಟ್ ಬಂದ್ಬಿಟ್ಟು 15 ಮಾಡಲು, VXI ಆಗಿರುತ್ತೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಓಕೆ ಇದ್ರ ಪ್ರೈಸ್ ಬಂದ್ಬಿಟ್ಟು 3,45,000 ಹೇಳ್ತಾ ಇರೋದು, 3,40,000 ಕೊಡೋಣ. 3,40ಕ್ಕೆ ಶಿಫ್ಟ್. VDI, ಅದು ಡೀಸೆಲ್ ಗಾಡಿ. ಓಕೆ ಅದರಲ್ಲೂ ಡೀಸೆಲ್ ವೆಹಿಕಲ್ 3,40,000. ಮತ್ತೊಂದು ಆಪಲ್ ಸೇಫ್ ಇದೆ ಬ್ರೋ. ಸರ್ ಇದು ಬಂದ್ಬಿಟ್ಟು 2018 ಮಾಡಲು, ಸಿಂಗಲ್ ಓನರ್, 63,000 ಓಡಿದೆ. ಓಕೆ ಇದು ಕೂಡ ಡೀಸೆಲ್, ZDI
ಹಾ. ಫುಲ್ಲಿ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಆಗಿರುತ್ತೆ. ಓಕೆ ಪ್ರೈಸ್ ಬಂದ್ಬಿಟ್ಟು 6,65,000 ಹೇಳ್ತಿರೋದು. ಹಾ. ಒಂದು 6,50,000 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಇದನ್ನ. ಓಕೆ 6,50,000 ಸ್ವಲ್ಪ ಹೆಚ್ಚು ಕಡಿಮೆ. ಹಾ ಸರ್. ಓಕೆ ಬ್ರೋ, ಮತ್ತೊಂದು ಆಲ್ಟೋ ಇದೆ ಬ್ರೋ. ಸರ್ ಆಲ್ಟೋ ಬಂದ್ಬಿಟ್ಟು ಕಲಿಯೋರ್ಗೆ ಅಂತಾನೆ ಇದೆ ನೋಡಿ, ಲೋ ಬಜೆಟ್ ಅಲ್ಲಿ ಕೊಡೋಣ ಸರ್. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ, ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಓಕೆ 90,000ಕ್ಕೆ ಫ್ರೆಶ್ FC ಇನ್ಸೂರೆನ್ಸ್ ಆಗುತ್ತೆ. 90,000 ರೂಪಾಯಿಗೆ. 6 ಮಾಡಲು, ಅದರಲ್ಲೂ 6 ಮಾಡಲ್ ಕೇವಲ 90,000 ರೂಪಾಯಿ ಆಗುತ್ತೆ. ಅದರಲ್ಲೂ ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. ಓಕೆ ಕೇವಲ 90,000 ರೂಪಾಯಿಗೆ ನಿಮಗೆ ಈ ವೆಹಿಕಲ್. ಅದು ಪವರ್ ಶೇರಿಂಗ್ ಬರುತ್ತೆ ಸರ್. ಓಕೆ ಅದರಲ್ಲೂ ಪವರ್ ಶೇರಿಂಗ್, AC ಪವರ್ ಶೇರಿಂಗ್. ಓಕೆ ಮತ್ತೊಂದು ಈಕೋ ಇದೆ ಸರ್. ಈಕೋ ಇದೆ, ಸೇಲ್ ಆಗಿದೆ. ಸೇಲ್ ಆಗಿದೆಯಾ? ಸ್ವಿಫ್ಟ್ ಸರ್ ಶಿಫ್ಟ್ ಬಂದ್ಬಿಟ್ಟು 2012 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಓಕೆ ವಿಡಿಯೋ ಇದು ಕೂಡ ಡೀಸೆಲ್. ಹಾ. AC ಪವರ್ ಶೇರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ ಆಫ್ಟರ್ ಮಾರ್ಕೆಟ್ ಪವರ್ ವಿಂಡೋ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಡೀಸೆಲ್ ಒಳ್ಳೆ 20+ ಮೈಲೇಜ್ ಕೂಡ ಬರುತ್ತೆ. ಓಕೆ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾರದು. ಒಂದು 3,15,000 ಮಾಡ್ಕೊಡೋಣ. 3,15,000. ಓಕೆ 3,15,000 ರೂಪಾಯಿಗೆ ಗ್ರೇ ಕಲರ್ ಸ್ವಿಫ್ಟ್. ಮತ್ತೊಂದು ವೆಹಿಕಲ್ ಇದೆ ಸರ್, ಅದು ಕೂಡ ಸೇಲ್ ಆಗಿದೆ. ಕಿಯಾ ಸೆಲ್ಟಾಸ್ ಕೂಡ ಸೇಲ್ ಆಗಿದೆ. ಸೇಲ್ ಆಗ್ಬಿಟ್ಟಿದ್ಯಾ? ಸರ್. ಓಕೆ ಆಲ್ರೆಡಿ ಸೋಲ್ಡ್ ಆಗಿದೆ ಅದು. ಮತ್ತೊಂದು ಕ್ವಿಡ್. ಸರ್ ಕ್ವಿಡ್ ಬಂದ್ಬಿಟ್ಟು 22 ಮಾಡಲು, ಕೇವಲ 30,000 ಓಡಿದೆ. ಓಕೆ ಸಿಂಗಲ್ ಓನರ್. ಪ್ರೊಫೈಲ್ ಚೆನ್ನಾಗಿದ್ರೆ 80% ಲೋನ್ ಕೂಡ ಆಗುತ್ತೆ ಇದಕ್ಕೆ. 80 to 90% ಲೋನ್ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಿರೋದು. ಒಂದು 3,85,000 ಕೊಡೋಣ ಸರ್. 22 ಮಾಡಲು, ಅದು ಕೂಡ ಅದರಲ್ಲೂ 22 30,000 ಓಡಿದೆ. ಓಕೆ 3,85,000 ರೂಪಾಯಿಗೆ ಈ ವೆಹಿಕಲ್. ಸಿವಿಲ್ ಚೆನ್ನಾಗಿದ್ರೆ ಬೆಸ್ಟ್ ಲೋನ್ ಕೂಡ ಮಾಡ್ಕೊಡ್ತಾರೆ. i10 ಬ್ರೋ. ಸರ್ i10 ಬಂದ್ಬಿಟ್ಟು 15 ಮಾಡಲು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್. ಹೊಸ ಟೈರ್ ಕೂಡ ಹಾಕ್ಸಿದೆ ಕಸ್ಟಮರ್. ಓಕೆ ಬ್ರ್ಯಾಂಡ್ ನ್ಯೂ 4 ಟೈರ್ ಹಾಕ್ಸಿದ್ದಾರೆ. 74,000 ಏನೋ ಓಡಿದೆ ಕಿಲೋಮೀಟರ್. ಪ್ರೈಸ್ ಬಂದ್ಬಿಟ್ಟು 3,10,000 ಹೇಳ್ತಾ ಇರೋದು. 7,95,000 ಆಗುತ್ತೆ. 295ಕ್ಕೆ ಲೋನ್ ಕೂಡ ಆಗುತ್ತೆ. ಇದು ಕೂಡ ಸಿವಿಲ್ ಚೆನ್ನಾಗಿದೆ. ಓಕೆ ಹಾಗಾದ್ರೆ ಮತ್ತೊಂದು ಈಕೋ ಇದೆ ಇಲ್ಲಿ. ಸರ್ ಈಕೋ ಬಂದ್ಬಿಟ್ಟು 15 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿರೋದು. 3,10,000 ಕೊಡ್ತೀನಿ ಸರ್. 3,10ಕ್ಕೆ ಫೈನಲ್ ಕೊಡ್ತೀನಿ. 15 ಮಾಡಲು, ಅದು ಕೂಡ. ಅದರಲ್ಲೂ 15 ಮಾಡಲು. ಓಕೆ ಮತ್ತೊಂದು ಬಲೆನೋ, ಅದು ಕೂಡ ಸೇಲ್ ಆಗಿದೆ. ಆಲ್ರೆಡಿ ಸೋಲ್ಡಾ? ಓಕೆ ಒಂದು ಸ್ಯಾಂಟ್ರೋ ವೈಟ್ ಅಲ್ಲಿ. ಸರ್ ಸ್ಯಾಂಟ್ರೋ ವೈಟ್ ಬಂದ್ಬಿಟ್ಟು 2006 ಮಾಡಲು, ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಓಕೆ 1,45,000ಕ್ಕೆ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀನಿ. 1,45,000 ರೂಪಾಯಿಗೆ. ಓಕೆ ಬ್ರೋ, ಮತ್ತೊಂದು ಡೆಸ್ಟರ್ ಇದೆ ಇಲ್ಲಿ. ಸರ್ ಡೆಸ್ಟರ್ ಬಂದ್ಬಿಟ್ಟು 2012 ಮಾಡಲು, 110 PS, ಫುಲ್ಲಿ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಇದ್ರ ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಿರೋದು. 2,45,000 ಕೊಡ್ತೀನಿ. ಆಸ್ ಇಟ್ ಇಸ್ ಕಂಡೀಷನ್. 2,45,000 ಅದು ಕೂಡ ಡೀಸೆಲ್ ವೇರಿಯಂಟ್ ಇದು. ಡೀಸೆಲ್ ಅದರಲ್ಲಿ 10,000 ಖರ್ಚಿದೆ, ಬಾಡಿ ಲೈನ್ ಅಷ್ಟೇ, ಬೇರೆ ಏನು ಕೆಲಸ ಇಲ್ಲ ಗಾಡಿ. 2,45,000 ರೂಪಾಯಿಗೆ ನಿಮಗೆ ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಡೆಸ್ಟರ್ ಸಿಗ್ತಾ ಇದೆ. ಸ್ವಲ್ಪ ಒಂದು 10,000 ಖರ್ಚಿದೆಯಂತೆ, ಮಾಡ್ಕೋಬಹುದು. ಬ್ರಿಜಾ ಒಂದಿದೆ, ಅದು ಕೂಡ ಸೇಲ್ ಆಗಿದೆ ಸರ್. ಈಚೆ ಇದೆ, ಇನ್ನ ಸ್ಟಾಕ್ ಗಳಿದೆ ಬ್ರಿಜಾಗಳಲ್ಲಿ. ಬೇರೆ ಬಂದಿದೆ, ಹೊಸ ಸ್ಟಾಕ್ ಗಳು ತೋರಿಸ್ತೀನಿ. ಆ ಕಡೆ ಇದೆ ಇನ್ನ. ಓಕೆ ಸ್ವಿಫ್ಟ್ ಬ್ರೋ. ಸರ್ ಶಿಫ್ಟ್ 14 ಮಾಡಲು, ಸೆಕೆಂಡ್ ಓನರ್. ಅದು ಕೂಡ ಡೀಸೆಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಹಾಕಿದ್ದಾರೆ. ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ. ಓಕೆ ಡೀಸೆಲ್ 20+ ಮೈಲೇಜ್ ಕೂಡ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 4,25,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. ಓಕೆ ಗಾಡಿ ಫಸ್ಟ್ ಕ್ಲಾಸ್ ಆಗಿದೆ. ಅಲಾಯ್ ವೀಲ್ಸ್ ಸಹಿತ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಗಾಡಿ ಕೂಡ ಫಸ್ಟ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಬ್ರೋ XUV ಇದೆ ಒಂದು. ಸರ್ 11 ಮಾಡಲು, 3ನೇ ಓನರ್ ವೆಹಿಕಲ್ ಆಗಿರುತ್ತೆ. W8 ಫುಲ್ಲಿ ಟಾಪ್ ಇನ್ ವೆಹಿಕಲ್ ಸರ್. ಪ್ರೈಸ್ ಬಂದ್ಬಿಟ್ಟು 5,35,000 ಹೇಳ್ತಾ ಇರೋದು. ಒಂದು 5,25,000 ಕೊಡೋಣ ಸರ್. 5,25ಕ್ಕೆ XUV ಕೊಡ್ತಾ ಇದ್ದೀರಾ? ಅದರಲ್ಲೂ ಗ್ರೇ ಕಲರ್, ಅದು ಕೂಡ ಡೀಸೆಲ್ ವೇರಿಯಂಟ್ ಸರ್. ಅದರಲ್ಲೂ ಡೀಸೆಲ್. ಓಕೆ ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಒಂದು ಒಳ್ಳೆ ವೆಹಿಕಲ್. ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಬ್ರೋ ಮತ್ತೊಂದು ರೆನಾಲ್ಟ್ ಅಲ್ಲಿ ಲಾರ್ಜಿ ಇದೆ ಸರ್. ಲಾರ್ಜಿ ಬಂದ್ಬಿಟ್ಟು 2015 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. RXZ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 4,45,000 ಹೇಳ್ತಾ ಇರೋದು. 4,35,000 ಕೊಡೋಣ. 4,35ಕ್ಕೆ. ಬ್ರೋ ಇನೋವಾ ಇದೆ ಸರ್. ಇನೋವಾ ಬಂದ್ಬಿಟ್ಟು 2008 ಮಾಡಲು, ಡೀಸೆಲ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 4 ಲಕ್ಷ ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ. ಓಕೆ ಇನೋವಾ ನಿಮಗೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ. ಬ್ರೋ ಮತ್ತೊಂದು ಆಪಲ್ ಸೇಫ್ಟ್ ಡೀಸೆಲ್. ಆಪಲ್ ಸೇಫ್ಟ್ ಶಿಫ್ಟ್ 2022 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 6,80,000 ಹೇಳ್ತಾ ಇರೋದು. ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. 6,80 ಹೆಚ್ಚು ಕಡಿಮೆ. ಓಕೆ ಬ್ರೋ ಮತ್ತೊಂದು ಆಪಲ್ ಸೇಫ್ಟ್ ಡೀಸೆಲ್ ಸರ್. ಅದು 22 ಮಾಡಲು, 6,75,000 ಹೇಳ್ತಾ ಇರೋದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6,75 ಹೆಚ್ಚು ಕಡಿಮೆ. ಓಕೆ ಬ್ಯಾಂಗ್ಳೂರ್ ವೆಹಿಕಲ್ ಪಕ್ಕ ನಿಮಗೆ 2 ಸ್ವಿಫ್ಟ್ ಡೀಸೆಲ್ ಇದೆ. ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಮತ್ತೊಂದು XUV ಇದೆ ಬ್ರೋ. ಸರ್ XUV 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. W8 ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ಕಸ್ಟಮರ್. ಪ್ರೈಸ್ ಬಂದ್ಬಿಟ್ಟು 6,75,000 ಹೇಳ್ತಾ ಇರೋದು. 6,60,000 ಕೊಡೋಣ. 6,60,000 ಆಗುತ್ತೆ. ಓಕೆ ಇಷ್ಟು ವೆಹಿಕಲ್ಸ್ ಎಲ್ಲ ಏನ್ ನೋಡಿದ್ರಿ, ನೆಕ್ಸ್ಟ್ ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ. ಖಂಡಿತ ಒಂದು ಒಳ್ಳೊಳ್ಳೆ ವೆಹಿಕಲ್ ಕೊಡ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಬರುತ್ತೆ. ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಆದಷ್ಟು ಬೇಗ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ವಿಡಿಯೋ ನೋಡಿ, ಒಂದು ಒಳ್ಳೊಳ್ಳೆ ವೆಹಿಕಲ್ ಪರ್ಚೇಸ್ ಮಾಡ್ಕೊಳ್ಳಿ.